ಚಿಟ್ಟೆ ರಮ್ಯಾಗೆ ಸಂಬಂಧಪಟ್ಟಂತೆ ಒಂದೊಂದೇ ಇಂಟ್ರೆಸ್ಟಿಂಗ್ ಡೀಟೇಲ್ಗಳು ಹೊರಬೀಳ್ತಾ ಇದೆ. ಈಗ ಆಕೆಗೆ ಸಂಬಂಧಪಟ್ಟಂತೆ ಐಷಾರಾಮಿ ಜೀವನ ಹೆಂಗೆ ಆಕೆ ನಡೆಸ್ತಾ ಇದ್ಲು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತೀವಿ. ಸೊ ಎಲ್ಲಿ ವಾಸ ಮಾಡ್ತಾ ಇದ್ಲು, ದುಬೈಗೆ ಹೋಗ್ತಿದ್ಲು ಅಂತ ಹೇಳ್ತಾ ಇದ್ವಿ. ಬಟ್ ಎಲ್ಲಿ ಅಲ್ಲಿ ವಾಸ ಆಗ್ತಾ ಇದ್ದಿದ್ದು ಎಲ್ಲಿ? ಬಿಗ್ಗೆಸ್ಟ್ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ನಾವು ಕೊಡ್ತೀವಿ ನಿಮಗೆ. ದುಬೈನಲ್ಲಿ ಹೇಗಿತ್ತು ಗೊತ್ತಾ ಚಿನ್ನದ ರಾಣಿಯ ಲೈಫ್ ಸ್ಟೈಲ್ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಇದು. ಲಕ್ಸುರಿ ಲೈಫ್ ಹೆಂಗಿತ್ತು ಅನ್ನೋದಕ್ಕೆ ನಿಮಗೊಂದು ಕಡೆ ವಿಜುವಲ್ಸ್ ತೋರಿಸ್ತಾ ಇದೀವಲ್ಲ. ಗ್ರ್ಯಾಂಡ್ ಹಯಾತ್ ಹೋಟೆಲ್ ಇದು ದುಬೈನಲ್ಲಿರುವಂತಹ ಒನ್ ಆಫ್ ದ ಲಕ್ಸುರಿಯಸ್ಟ್ ಹೋಟೆಲ್. ಎಲ್ರಿಗೂ, ಎಲ್ಲ ಶ್ರೀಮಂತರಿಗೂ ಒಂದು ಕನಸು, ಇಲ್ಲೊಂದು ರೂಮ್ ಬುಕ್ ಮಾಡಬೇಕು, ಒನ್ ನೈಟ್ ಅನ್ನು ಸ್ಪೆಂಡ್ ಮಾಡಬೇಕು ಅಂತ ಹೇಳಿ. ಮಿಡ್ಲ್ ಕ್ಲಾಸ್ ಜನರಿಂದ ಎಲ್ರಿಗೂ ಒಂದು ಕನಸು. ಸೊ ಇಲ್ಲಿ ಈಕೆಯ ವಾಸ್ತವ್ಯ ಇರ್ತಾ ಇತ್ತು. ನೋಡೋದಕ್ಕೆ ನೋಡಿ ಸ್ವರ್ಗವೇ, ಅಂದರೆ ಸ್ವರ್ಗ ಅಂದರೆ ಹೆಂಗಿರುತ್ತಪ್ಪ ಅನ್ನುವಂತಹ ಪರಿಕಲ್ಪನೆಗೆ ಇದು ಈ ಹೋಟೆಲ್ ಉತ್ತರ ಕೊಟ್ಟಂಗೆ ಕಾಣಿಸ್ತಾ ಇದೆ. ದುಬೈಗೆ ಹೋದಾಗಲೆಲ್ಲ ಈಕೆ ಉಳ್ಕೊಳ್ತಾ ಇದ್ದಿದ್ದು ಆಲ್ಮೋಸ್ಟ್ ಇದೇ ಹೋಟೆಲ್ನಲ್ಲಂತೆ. ಭೂಮಿ ಮೇಲಿನ ಸ್ವರ್ಗದಲ್ಲೇ ವಾಸ ಮಾಡ್ತಾ ಇದ್ಲು ರಮ್ಯಾ ಅನ್ನುವಂತಹ ಡೀಟೇಲ್ಸು. ಬೆಂಗಳೂರಿನಲ್ಲೂ ಲಾವೆಲ್ಲೆ ರೋಡ್ ಕಾಸ್ಟ್ಲಿ ಫ್ಲಾಟ್ನಲ್ಲಿ ವಾಸ. ದುಬೈನ ಗ್ರ್ಯಾಂಡ್ ಹಯಾತ್ ಹೋಟೆಲ್ನಲ್ಲಿ ರಮ್ಯಾ ವಾಸ್ತವ್ಯ. ಎಲ್ಲ ಲಕ್ಸುರಿ ಪ್ಲೇಸಸ್, ಕಾಸ್ಟ್ಲಿ ಪಾಶ್ ಹೋಟೆಲ್ಗಳೇ ಈಕೆಯ ಅಡ್ಡ ಆಗಿತ್ತು. ಗ್ರ್ಯಾಂಡ್ ಹಯಾತ್ ಮತ್ತು SLS ಹೋಟೆಲ್ನಲ್ಲಿ ಈಕೆಗೆ ರೂಮ್ ಬುಕ್ ಆಗಿರ್ತಾ ಇತ್ತು. ಸೊ ಈಕೆಯ ಲಕ್ಸುರಿ ಲೈಫ್ನ ಅನಾವರಣಕ್ಕೆ ಸಂಬಂಧಪಟ್ಟಂತೆ ನಾವು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀವಿ. ಲಾವೆಲ್ಲೆ ರೋಡ್ನ ಕಾಸ್ಟ್ಲಿ ಫ್ಲಾಟ್ ಬಗ್ಗೆ ನಾವು ಮಾಹಿತಿ ಕೊಡ್ತಾ ಇದೀವಲ್ಲ. ಈ ಫ್ಲಾಟ್ದು ರೆಂಟ್ ಎಷ್ಟು ಗೊತ್ತಾ? ಒಂದು ತಿಂಗಳಿಗೆ 4.5 ಲಕ್ಷ ರೂಪಾಯಿ ರೆಂಟು, ಬರೀ ರೆಂಟು. ಆಕೆ ಅದನ್ನು ಕಟ್ತಾ ಇದ್ಲು. ಮತ್ತೆ ಈಕೆಯ ಪ್ರಭಾವ ಎಷ್ಟರ ಮಟ್ಟಿಗಿತ್ತು ಅಂದರೆ, ಈಕೆ ಉಳಿದಂತಹ ಫ್ಲ್ಯಾಟ್ನಲ್ಲಿ ಮುಂಚೆ ಇದ್ದಿದ್ದು ಯಾರು ಗೊತ್ತಾ? ಅಸ್ಸಾಂನ ಮುಖ್ಯಮಂತ್ರಿಯ ಮಕ್ಕಳು ಇರ್ತಾ ಇದ್ದಂತಹ ಫ್ಲ್ಯಾಟು ಈಕೆ ವಾಸ ಮಾಡ್ತಾ ಇರುವಂತಹ ಪ್ರಸ್ತುತ ಫ್ಲ್ಯಾಟು. ಅಂದರೆ ಆಕೆಯ ದುಡ್ಡಿನ ಹೊಳೆ ಆಕೆಗೆ ಹೇಗಿತ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ಸಣ್ಣ ಎಕ್ಸಾಂಪಲ್ ನಾವು ಕೊಟ್ಟಿದ್ದು. ಇನ್ನೊಂದು ಕಡೆಗೆ ಈ ಹೋಟೆಲ್ಗಳನ್ನೆಲ್ಲ ನೋಡ್ತಾ ಇದ್ದೀರಲ್ಲ, ಇಲ್ಲೆಲ್ಲ ಒಂದು ದಿನ ಉಳ್ಕೊಳ್ಳೋದಂದ್ರೆ ಏನು ತಮಾಷೆ ಮಾತಲ್ಲ. 3,000-5,000 ರೂಪಾಯಿ ಕೊಟ್ಟು ರೂಮ್ ಬುಕ್ ಮಾಡೋದಕ್ಕೇನೆ ಒದ್ದಾಡುವಂತಹ, ತಲೆ ಕೆಡಿಸ್ಕೊಳ್ಳುವಂತಹ ಜನ ಒಂದು ಕಡೆಗೆ, ಇನ್ನೊಂದು ಕಡೆಗೆ ಒಂದು ನೈಟ್ ಸ್ಟೇಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡುವಂತಹ ಜನ ಒಂದು ಕಡೆಗೆ. ಎರಡು ವೈರುಧ್ಯಗಳನ್ನು ನಮ್ಮ ಸಮಾಜ ನೋಡ್ತಾ ಇದೆ. ಬಟ್ ಈಕೆದ ಕತೆ ದೇಶದ್ರೋಹದ ದುಡ್ಡಲ್ಲಿ ಜಾಲಿ ಲೈಫನ್ನು ಲೀಡ್ ಮಾಡ್ತಾ ಇದ್ಲು ಅಂತ ಹೇಳ್ಬೋದು ನಾವು ಪ್ರಾಥಮಿಕವಾಗಿ. ಹಯಾತ್ ಹೋಟೆಲ್ನಲ್ಲಿ ರಮ್ಯಾ ಮತ್ತು ಗೆಳೆಯ ತರುಣ್ ರಾಜ್ ಉಳಿದುಕೊಳ್ತಾ ಇದ್ರು. ದುಬೈನ ದುಬಾರಿ ಐಷಾರಾಮಿ ಹೋಟೆಲ್ನಲ್ಲಿ ಹಯಾತ್ ಕೂಡ ಒಂದು. ಇದೇ ಹೋಟೆಲ್ನಲ್ಲಿ ರಮ್ಯಾ ಉಳಿದುಕೊಂಡು ಚಿನ್ನವನ್ನು ಖರೀದಿ ಮಾಡ್ತಾ ಇದ್ಲು. ಎಲ್ರಿಗೂ ಪ್ರಶ್ನೆ ಇತ್ತಲ್ಲ, ಚಿನ್ನದ ಪರ್ಚೇಸ್ ಹೆಂಗಾಗ್ತಾ ಇತ್ತು, ಎಲ್ಲಿಗೆ ಹೋಗ್ತಾ ಇದ್ಲು, ಏನ್ ಕತೆ ಅಂತ. ಈಗ ನೋಡಿ, ಅಷ್ಟೆಲ್ಲ ಪಾಶ್ ಹೋಟೆಲ್ನಲ್ಲಿ ಕುಂತ್ರೆ ಎಸಿ ನಿಂತ್ರೆ ಎಸಿ ಅಂತ ಇದ್ದವಳು ಈಗ ಜೈಲಿನ ಸಾಮಾನ್ಯ ಕೈದಿಯ ರೀತಿ ಇರಬೇಕಾಗಿ ಬರ್ತಾ ಇದೆ. ವಿಚಾರಣಾಧೀನ ಕೈದಿಯ ರೀತಿ ಇರಬೇಕಾಗಿ ಬರ್ತಾ ಇದೆ. ಅಲ್ಲೆಲ್ಲ ಸುಖದ ಸುಪ್ಪತ್ತಿಗೆ ಹೇಗಿರುತ್ತೆ ಅಂತ ನೋಡಿದವಳು ಪರಪ್ಪನಗ್ರಹಾರದಲ್ಲಿ ನಾರ್ಮಲ್, ಅಂದರೆ ತೀರಾ ವಿಚಾರಣಾಧೀನ ಕೈದಿಗಳಿಗೆ ಇರುತ್ತಲ್ವಾ ಒಂದು ಮ್ಯಾಟು, ಅದ್ರ ಮೇಲೆ ಮಲಗೋ ಸ್ಥಿತಿ. ಎಲ್ಲಿಂದ ಎಲ್ಲಿಗೆ ಬಂತು ನೋಡಿ ಸ್ಥಿತಿ. ಡೀಟೇಲ್ಸ್ ಕೊಡ್ತಾರೆ ನರಸಿಂಹಮೂರ್ತಿ. ದೇಶದ್ರೋಹದ ದುಡ್ಡಲ್ಲಿ ಹಯಾತ್ನಲ್ಲೂ ಇರ್ತಾಳೆ, ಇನ್ನೊಂದು ಪಾಶ್ ಹೋಟೆಲ್ನಲ್ಲೂ ಇರ್ತಾಳೆ ಅನ್ನುವಂತಹ ಮಾತು ಸಾರ್ವಜನಿಕರಿಂದ ಕೇಳಿ ಬರುತ್ತೆ. ಸೊ ಲಕ್ಸುರಿ ಲೈಫ್ ಸ್ಟೈಲ್ಗೆ ಮಾರು ಹೋಗಿ ಎಡವಿದ ನಟಿಗೆ ಕುರಿತಂತೆ ಏನೇನು ಮಾಹಿತಿ ಸಿಗ್ತಾ ಇದೆ? ಮಮತಾ, ನಟಿ ರಮ್ಯಾ ರಾವ್ ಬಂಧನ ಪ್ರಕರಣ ಸಂಬಂಧ DRI ಅಧಿಕಾರಿಗಳು ಇನ್ವೆಸ್ಟಿಗೇಷನ್ ಅನ್ನು ನಡೆಸಿದಂತೆಲ್ಲ ಒಂದಷ್ಟು ಈಕೆಯ ಹೈಫೈ ಲೈಫು ಮತ್ತು ಐಷಾರಾಮಿ ಜೀವನ ಕೂಡ ತೆರೆದುಕೊಳ್ತಿದೆ. ಈ ಹಿಂದೆ ಇದೆ ನಮ್ಮ ಪಬ್ಲಿಕ್ ಟಿವಿಯಲ್ಲಿ ಈಕೆ ವಾಸ ಮಾಡ್ತಿದ್ದಂತಹ ಐಷಾರಾಮಿ ವಿಲ್ಲಾ, ಅದು ಬೆಂಗಳೂರಿನ ಲಾವೆಲ್ಲೆ ರಸ್ತೆಯಲ್ಲಿರುವಂತಹ ಆ ಒಂದು ಐಷಾರಾಮಿ ವಿಲ್ಲಾ. ಅದರ ಬಾಡಿಗೆಯೇ ತಿಂಗಳಿಗೆ 4.5 ಲಕ್ಷ. ಆಕೆ ಅಲ್ಲಿ ವಾಸವಾಗಿದ್ಲು. ಈ ಹಿಂದೆ 3-4 ತಿಂಗಳ ಹಿಂದೆ ಅಸ್ಸಾಂ ಮುಖ್ಯಮಂತ್ರಿಗಳ ಮಕ್ಕಳು ಓದೋದಕ್ಕೆ ಅಂತೇಳಿ ಬೆಂಗಳೂರಿನಲ್ಲಿ ಉಳ್ಕೊಂಡಿದ್ರು. ಅವರು ಖಾಲಿ ಮಾಡಿದಂತಹ ಬಳಿಕ ಈಕೆ ಬಂದು ಇದೇ ಫ್ಲ್ಯಾಟ್ನಲ್ಲಿ ಆ ಬಾಡಿಗೆಗೆ ಪಡೆದುಕೊಂಡಿದ್ಲು. ಆ ಬಾಡಿಗೆಯ ಮನೆ ಮೇಲೆ ರೇಡನ್ನು ಮಾಡಿದ್ರು. ಅದರ ಐಷಾರಾಮಿ ಆ ಬಾಡಿಗೆಯ ಆ ಕಟ್ಟಡವನ್ನು ಕೂಡ ನೋಡಿದ್ವಿ. ಇದೀಗ DRI ಅಧಿಕಾರಿಗಳು ಒಂದಷ್ಟು ಬೇರೆ ಬೇರೆ ವಿಚಾರಗಳನ್ನು ತನಿಖೆಯ ವೇಳೆ ರಿವೀಲ್ ಮಾಡಿದ್ದಾರೆ. ಅದು ಕೂಡ ಗೊತ್ತಾಗಿದೆ. ಅಂದರೆ ಈಕೆ ದುಬೈಗೆ ಹೋದಂತಹ ಸಂದರ್ಭದಲ್ಲಿ ಎಲ್ಲಿ ಉಳ್ಕೊಳ್ತಿದ್ಲು? ಗ್ರ್ಯಾಂಡ್ ಹಯಾತ್ ಅಂತೇಳಿ, ಅದು ಒಂದು ರೀತಿ ಭೂಮಿಯ ಮೇಲಿನ ಸ್ವರ್ಗದ ರೀತಿ ಅಂತಿರುವ ಹೋಟೆಲ್, ಅದು ಐಷಾರಾಮಿ ಹೋಟೆಲ್. ಅದು ಅದೇ ಹೋಟೆಲ್ನಲ್ಲಿ ಈಕೆ ಉಳ್ಕೊಳ್ತಿದ್ಲು ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಿದೆ. ಬೆಂಗಳೂರಿನಿಂದ ದುಬೈಗೆ ಹೋದಂತಹ ಸಂದರ್ಭದಲ್ಲೆಲ್ಲ ಇದೇ ಹೋಟೆಲ್ನಲ್ಲಿ ಉಳ್ಕೊಳ್ತಿದ್ಲು. ಅದಾದ ಬಳಿಕ ಈಕೆಯ ಗೆಳೆಯ, ಇದೀಗ ಅರೆಸ್ಟ್ ಆಗಿರ್ತಕ್ಕಂತಹ ಆರೋಪಿ ಕೂಡ, ಆತ ಕೂಡ ಅಲ್ಲೇ ಇರ್ತಿದ್ದ ಅನ್ನೋ ಮಾಹಿತಿಗಳು ಕೂಡ ಸಿಗ್ತಿದ್ದಾವೆ.
ಮತ್ತು ಆಕೆ ಅಲ್ಲಿ ಡೀಲನ್ನು ಕುದುರಿಸಿ ಅದು ಆ ಗೋಲ್ಡನ್ನು ಅಲ್ಲಿ ಸ್ಮಗ್ಲಿಂಗ್ ಮಾಡ್ಕೊಂಡು ತೆಗೆದುಕೊಂಡು ಬರುವಂತಹ ಕೆಲಸವನ್ನು ಆಕೆ ಅಲ್ಲಿ ಮಾಡ್ತಿದ್ಲು. ಆ ಹೋಟೆಲ್ಗೆ ಈಕೆಯ ಕೈಗೆ ಗೋಲ್ಡ್ ಕೂಡ ಸಿಕ್ತಿತ್ತು ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಇದೇ ಹೋಟೆಲ್ನಲ್ಲಿ ಈಕೆ ವಾಸ್ತವ್ಯ ಹೂಡ್ತಿದ್ರ ಬಗ್ಗೆ ಕೂಡ DRI ಅಧಿಕಾರಿಗಳಿಗೆ ಕನ್ಫರ್ಮ್ ಆಗಿರೋದು. ಓಕೆ, ಹಾಗೆ ಸಂಪರ್ಕದಲ್ಲಿರಿ ನರಸಿಂಹಮೂರ್ತಿ. ಒಟ್ಟಿನಲ್ಲಿ ಯಾವುದೇ ಫಿಲಮ್ಸ್ ಕೈಯಲ್ಲಿರಲಿಲ್ಲ, ಪ್ರಾಜೆಕ್ಟ್ಸ್ ಇರಲಿಲ್ಲ, ವೈಲ್ಡ್ ಲೈಫ್ ಫೋಟೋಗ್ರಫಿ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ಲು. ಬಟ್ ವಾಸ ಆಗ್ತಾ ಇದ್ದಿದ್ದು ಮಾತ್ರ ನೋಡಿ ಎಷ್ಟು ಗ್ರ್ಯಾಂಡಾಗಿ ಲಕ್ಸುರಿಗೆ ಇನ್ನೊಂದು ಮೀನಿಂಗ್ ಅನ್ನೋ ರೀತಿನಲ್ಲಿ ಈ ಹೋಟೆಲ್ ಇದೆ. ಒನ್ ನೈಟ್ ಸ್ಟೇಗೆ ಎಷ್ಟು ದುಡ್ಡನ್ನು ಕೊಡಬೇಕಾಗತ್ತೆ. ಸೊ ಅದೆಲ್ಲವನ್ನು ಸಲೀಸಾಗಿ ಆಕೆ ಹೋಗಿ ಬಂದಾಗಲೆಲ್ಲ ಒಂದು ತಿಂಗಳಲ್ಲಿ ಒಂದು 6 ಸಲ 7 ಸಲ ದುಬೈಗೆ ಹೋಗ್ತಾ ಇದ್ದಾಗ ಉಳಿದುಕೊಳ್ತಾ ಇದ್ದ ಹೋಟೆಲ್ಗಳು ಯಾವ ರೇಂಜಲ್ಲಿ ಇರ್ಬೋದು, ಇನ್ನು ಆಕೆ ರೇಂಜ್ ಎಂಥದ್ದು ಅನ್ನೋದನ್ನ ನೀವು ನೋಡ್ತಾ ಇದ್ದೀರಾ. ಬಟ್ ಎನಿವೇಸ್, ಶಾರ್ಟ್ಕಟ್ಟಲ್ಲಿ ಬಂದಂತಹ ದುಡ್ಡು ಹಾಗೇ ಲಾಂಗ್ ಕಟ್ಟಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ಕೊಳೆಯುವಂತ ಮಾಡುತ್ತೆ.